ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಇವತ್ತೇನಪ್ಪ ಅಂದರೆ, ನೀವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇರ್ತೀರಾ. IAS KS UPSC ಆಗಿರ್ಬೋದು, ST FD ಎಕ್ಸಾಮ್ಗೆಲ್ಲ ನೀವು ಓದ್ತಾ ಇರ್ತೀರ ಆಯಿತು. ಅದಾದಮೇಲೆ ನಿಮಗೆ NCERT ಬುಕ್ಕು ಬೈ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ನಿಮಗೆ ಆನ್ಲೈನಲ್ಲಿ ಹೇಗೆ ಡೌನ್ಲೋಡ್ ಮಾಡೋದು ಅಂತ ನಿಮಗೆ ತೋರಿಸಿಕೊಡ್ತೀನಿ, ಓಕೆನಾ? ಕರ್ನಾಟಕ ಸ್ಟೇಟ್ಸ್ NCERT ಹೆಂಗೆ ಡೌನ್ಲೋಡ್ ಮಾಡೋದು ಮತ್ತು ಸೆಂಟ್ರಲ್ NCERT ಬುಕ್ ಹೆಂಗೆ ಡೌನ್ಲೋಡ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ತೋರಿಸಿಕೊಡ್ತೇನೆ. ಈ ವಿಡಿಯೋನ ಕೊನೆ ತನಕ ನೋಡಿ, ಓಕೆನಾ? ಏನಪ್ಪ ಅಂದರೆ, ಏನಾದರೂ ಈ ವಿಡಿಯೋಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ಥರ ಹೊಸ ಜಾಬ್ ಕಂಟೆಂಟ್ಗಾಗಿ ನನ್ನ ಚಾನಲ್ನ ನೋಡ್ತೀರಿ, ಓಕೆನಾ? ನಿಮಗೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇದ್ದರೆ ಅದು ಕೂಡ ನೀವು ಅವರಿಗೆ ಶೇರ್ ಮಾಡ್ತಾರೆ, ಓಕೆನಾ? ಫಸ್ಟು ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ಆಯಿತಾ. ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ಅಲ್ಲಿ NCERT ಅಂತ ಸರ್ಚ್ ಮಾಡಿ, ಓಕೆನಾ? ಜಸ್ಟ್ NCERT ಅಂತ ಅಷ್ಟೇ ಸರ್ಚ್ ಮಾಡಿ. NCERT ಅಂತ ಸರ್ಚ್ ಮಾಡಿದ ಮೇಲೆ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ, ಓಕೆನಾ? ಈ ಥರ ವೆಬ್ಸೈಟ್ ನಿಮಗೆ ಓಪನ್ ಆಗುತ್ತೆ. ಈ ಥರ ವೆಬ್ಸೈಟ್ ಓಪನ್ ಆದಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಯಿತಾ. ಇದು ಅಫಿಷಿಯಲ್ ಆಗಿ NCERT ವೆಬ್ಸೈಟಾಗಿ ನಿಮಗೆ ಓಪನ್ ಆಗುತ್ತೆ. ಆ ಓಪನ್ ಆದಮೇಲೆ ನೀವೇನು ಮಾಡಬೇಕಂತ ಅಂದರೆ, ಇದರಲ್ಲಿ ಕರೆಕ್ಟಾಗಿ ನಿಮಗೆ ಗೊತ್ತಾಗೋದಿಲ್ಲ ಹೇಗೆ ಡೌನ್ಲೋಡ್ ಮಾಡೋಕ್ಕಂತ ನಿಮಗೆ ಕರೆಕ್ಟಾಗಿ ಗೊತ್ತಾಗಲ್ಲ ಆಯಿತಾ. ಹಾಗಾಗಿ ನೀವು ಸ್ಕ್ರೋಲ್ ಡೌನ್ ಮಾಡಿದ್ರೆ ಏನು ಮಾಡಿದೆ, ಎಲ್ಲಿ ಡೌನ್ಲೋಡ್ ಮಾಡೋದು, ಹೇಗೆ ಮಾಡೋದು ಅಂತ ನಿಮ್ಗೆ ಗೊತ್ತಾಗಲ್ಲ. ಹಾಗಾಗಿ ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಮೇಲೆ ಇಲ್ಲಿ ಅವ್ರದ್ದು ದೃಷ್ಟಿ IAS ಅಂತ ಅವ್ರದ್ದು ಒಂದು ವೆಬ್ಸೈಟ್ ಇದೆ. ಅದರಲ್ಲಿ ಅವ್ರಿಗೆ ಕಂಪ್ಲೀಟಾಗಿ NCERT ಬುಕ್ನ ಕಂಪ್ಲೀಟಾಗಿ ನಿಮಗೆ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ ಆಯಿತಾ. ಅದನ್ನು ಕ್ಲಿಕ್ ಮಾಡಿ ಆಯಿತಾ. ಅದು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಹಿಸ್ಟ್ರಿ ಮತ್ತು ನಮಗೆ ಜಿಯೋಗ್ರಫಿ ಕಾಣುತ್ತೆ, ಆಮೇಲೆ ಸೈನ್ಸ್ ಕಾಣುತ್ತೆ, ಪಾಲಿಟಿ ಕಾಣುತ್ತೆ, ಆಮೇಲೆ ಎಕನಾಮಿಕ್ಸು ಮತ್ತು ಆರ್ಟ್ ಆ್ಯಂಡ್ ಕಲ್ಚರು, ಬಯಾಲಜಿ, ಕೆಮಿಸ್ಟ್ರಿ ಮತ್ತು ಸೋಷಾಲಜಿ ಮತ್ತು ಫಿಸಿಕ್ಸ್ ಕೂಡ ಇವೆಲ್ಲ ನಿಮಗೆ ಶೋ ಆಗ್ತಾ ಹೋಗುತ್ತೆ. ನೀವು ಏನಾದರೂ UPSC ಎಕ್ಸಾಮ್ಗೆ ಓದ್ತಾ ಇದೆ ಈ ವೆಬ್ಸೈಟಿಂದ ನೀವು ಆರಾಮಾಗಿ ಡೌನ್ಲೋಡ್ ಮಾಡೋದು. ಹೇಗೆ ಡೌನ್ಲೋಡ್ ಮಾಡೋಪ್ಪ ಅಂದರೆ, ಇಲ್ಲಿ ಡೌನ್ಲೋಡ್ ಮಾರ್ಕ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಯಾವ ಸಬ್ಜೆಕ್ಟ್ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಯ್ತಾನ. ಆ 6th ಸ್ಟ್ಯಾಂಡರ್ಡಿಂದ ನಿಮಗೆ NCERT ಇಲ್ಲಿ ಅವೈಲೇಬಲ್ ಇರುತ್ತೆ. ಹಾಗಾಗಿ ಡೌನ್ಲೋಡ್ ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಆದಮೇಲೆ ನಿಮಗೆ ಈ ಥರ ವೆಬ್ಸೈಟ್, ಈ ಥರ ನಿಮಗೆ ಇದು ಟೆಕ್ಸ್ಟ್ ಬುಕ್ ಓಪನ್ ಆಗುತ್ತೆ. ಟೆಕ್ಸ್ಟ್ ಬುಕ್ ಓಪನ್ ಆದಮೇಲೆ ನಿಮಗೆ ಇಲ್ಲಿ ನೀವು ನೋಡ್ಬೋದಾಯ್ತಾ, ನಿಮ್ಗೆ ಕಂಪ್ಲೀಟಾಗಿ ಹೇಗೆ NCERT ಬುಕ್ ಇದೆ ಸೇಮ್ ಅದೇ ಇದೆ, ಓಕೆನಾ? ಯಾವುದೇ ಥರ ಇಲ್ಲಿ ಚೇಂಜಸ್ ಕೂಡ ಅವರು ಕೊಟ್ಟಿಲ್ಲ. ಹಾಗಾಗಿ ನಿಮಗೆ ಹಿಸ್ಟ್ರಿ ಒಳಗೆ ಯಾವ್ಯಾವ ಪಾರ್ಟ್ ಇದ್ದಾವೆ ಹಿಸ್ಟ್ರಿ ಒಳಗೆ 6th ಸ್ಟ್ಯಾಂಡರ್ಡ್ ಒಳಗೆ, ಹಾಗಾಗಿ ಸೇಮ್ ಕೂಡ ಹಾಗೆ ಸೇಮ್ ಡಿಟು ಅಲ್ಲಿದೆ, ಯಾವುದೇ ಚೇಂಜಸ್ ಇಲ್ಲ. ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಬೋದು, ಓಕೆನಾ? ಇದು ನಿಮಗೆ ಈ ವೆಬ್ಸೈಟಲ್ಲಿ ಹೋಗಿ ನೀವು NCERT ಕಂಪ್ಲೀಟಾಗಿ ಡೌನ್ಲೋಡ್ ಮಾಡ್ಕೋಬೋದು, ಓಕೆನಾ? ನಿಮಗೇನಾದರೂ ಇದರ ಲಿಂಕ್ ಬೇಕಂದರೆ ನಮಗೆ ಕಮೆಂಟ್ ಮಾಡಿ, ಇಲ್ಲಾಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಈ ಲಿಂಕ್ನ. ನೀವು ಡೈರೆಕ್ಟಾಗಿ ಲಿಂಕ್ ಡೌನ್ಲೋಡ್ ಮಾಡ್ಕೋಬೋದು. ಅದರ ನೆಕ್ಸ್ಟು ಸ್ಟೇಟ್ NCERT ಬುಕ್ ಹೇಗೆ ಡೌನ್ಲೋಡ್ ಮಾಡೋದಪ್ಪ ಅಂದರೆ, ನೀವು ಜಸ್ಟ್ NCERT ಅಂತ ಕ್ಲಿಕ್ ಮಾಡಿ. DSRT ಅಂತ ಕ್ಲಿಕ್ ಮಾಡಿ. NCERT ಬೇಕಂದರೆ ಅದು ಸೆಂಟ್ರಲ್ ಗೌರ್ಮೆಂಟಿಂದ, DSRT ಅಂದರೆ ಸ್ಟೇಟ್ ಗೌರ್ಮೆಂಟ್ ಆಗಿರುತ್ತೆ. ನೀವು DSRT ಅಂತ ಕ್ಲಿಕ್ ಆದಮೇಲೆ ಈ ಥರ ವೆಬ್ಸೈಟ್ ಓಪನ್ ಆಗ್ತಾಯಿದೆ. ಕರ್ನಾಟಕದವ್ರದ್ದು ಅಫಿಷಿಯಲ್ ಆಗಿ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಆದಮೇಲೆ ನಿಮಗೆ NCERT ಈ ಥರ ಕರ್ನಾಟಕ ಸ್ಟೇಟ್ ಎಜುಕೇಷನ್ ರಿಸರ್ಚ್ ಅಂತ ಈ ಥರ ಓಪನ್ ಆಗ್ತದೆ. ಈ ಥರ ಓಪನ್ ಆಗಿ ನಿಮಗೆ ಗೊತ್ತಾಗಲ್ಲ ಆಯಿತು. ಇದೊಂದು ಇಲ್ಲಿ ಕರೆಕ್ಟಾಗಿ ಗೊತ್ತಾಗ್ತಿರಲ್ಲ ನಿಮಗೆ ಡೌನ್ಲೋಡ್ ಮಾಡೋಕ್ಕಂದ್ರೆ. ನಾನು ಈ ಥರ ಸ್ವಲ್ಪ ಕನ್ಫ್ಯೂಸಲ್ಲಿ ತುಂಬ ರಿಸರ್ಚ್ ಮಾಡಿದ್ಮೇಲೆ ಆಮೇಲೆ ಗೊತ್ತಾಯಿತು ಯಾವ ಥರ ಅಂತಂದು. ಆಮೇಲೆ ಈ ಥರ ಇಲ್ಲಿ ನೋಡಿದರೆ ಈ ಸೆಂಟ್ರಲ್ ಗೌರ್ಮೆಂಟ್ ಈ ಥರ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕಾಮರ್ಸ್ ಅಂತ ಒಂದು ಇದು ಟೈಪ್ ಬರಬೇಕಿತ್ತು, ಅದು ಬಂದಿದ್ದರೆ ನಿಮ್ಗೆ ಆರಾಮಾಗಿ ಡೌನ್ಲೋಡ್ ಮಾಡ್ಬೋದು. ಅಂದರೆ ಕಾಮರ್ಸ್ ಅಂತ ಇಲ್ಲಿ ಶೋ ಆಗ್ತಾಯಿಲ್ಲ. ಹಾಗಾಗಿ ನಿಮಗೆ ಏನು ಮಾಡೋಕ್ಕಪ್ಪ ಅಂದರೆ, ಮತ್ತೆ ಬ್ಯಾಕ್ ಬಂದು, ಇಲ್ಲಾಂದರೆ ನಾವು ಟೂರಿಸ್ಟ್ ಅಂತ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದೆ, ಓಕೆನಾ? ಓಕೆ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಬಟ್ ಇಲ್ಲಿ ಅಫಿಷಿಯಲ್ ಆಗಿ ಡೌನ್ಲೋಡ್ ಮಾಡೋದು ಯಾವುದೇ NCERT ಬುಕ್ ಇಲ್ಲಿ ಕೊಟ್ಟಿಲ್ಲ. ಹಾಗಾಗಿ ನಿಮಗೆ ಕೂಡ ಇಲ್ಲಿ ಗೊತ್ತಾಗೋದಿಲ್ಲ ಈ ಥರ ಡೌನ್ಲೋಡ್ ಮಾಡಬೇಕು ಅಂತಂದು. ಹಾಗೆ ನನಗೆ ಕೂಡ ಗೊತ್ತಾಗಿಲ್ಲ. ಆಮೇಲೆ ಸ್ವಲ್ಪ ರಿಸರ್ಚ್ ಮಾಡಿದ ಮೇಲೆ ಗೊತ್ತಾಯಿತು ಯಾವ ಥರ ಡೌನ್ಲೋಡ್ ಮಾಡಬೇಕು ಅಂತಂದು. ಹಾಗಾಗಿ ನೀವು ಕೂಡ ಏನು ಮಾಡಬೇಕಪ್ಪ ಅಂದರೆ, ನೀವು ಈ ಥರ ಇಲ್ಲಿ ಗೊತ್ತಾಯಿಲ್ಲ ಮತ್ತೆ ಬ್ಯಾಕ್ ಬನ್ನಿ ಆಯಿತಾ. ಇದು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಕೊಟ್ಟಿರ್ತೇನೆ. ನೀವು ಎರಡು NCERT ಮತ್ತು ಕರ್ನಾಟಕ DSRT ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಬಂದು ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬೋದು. ಆಮೇಲೆ ಬ್ಯಾಕ್ ಬಂದು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಕರ್ನಾಟಕ NCERT ಸರ್ಚ್ ಮಾಡಿ, ಓಕೆನಾ? ಕರ್ನಾಟಕ NCERT ಸರ್ಚ್ ಮಾಡಿ, DSRT ಕರ್ನಾಟಕ ಸರ್ಚ್ ಮಾಡಿ ಆರಾಮಾಗಿ ಈ ಥರ ಇದು ಬರುತ್ತಲ್ಲ, ಈ ಥರ ಕರ್ನಾಟಕ ಟೆಕ್ಸ್ಟ್ ಬುಕ್ ಅಂತ ಸೊಸೈಟಿ ಅಂತ ಬರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಆದಮೇಲೆ ನಿಮಗೆ ಆರಾಮಾಗಿ ಈಸಿಯಾಗಿ ನೀವು ಡೌನ್ಲೋಡ್ ಮಾಡೋದು ಆಪ್ಷನ್ ಸಿಗುತ್ತೆ. ಈ ಥರ ಬರುತ್ತೆ, ಓಕೆ? ಈ ಥರ ಬಂದಮೇಲೆ ನಿಮಗೆ ಯಾವ ವರ್ಷದ ಬೇಕು, 2023, 2024, 2025, 26 ಟೆಕ್ಸ್ಟ್ ಬುಕ್ ಬೇಕಾ ಅಂತ ಕೇಳಿದರೆ, ಈಗ ಏನಪ್ಪ 2025, 26 ಹೋಗ್ತಾಯಿದ್ವಿ, 26 ಬೇಕು. ಯಾವ ಕ್ಲಾಸ್ನಿಂದ ಬೇಕು? ಈ 6th ಕ್ಲಾಸ್. ಯಾವ ಕನ್ನಡ ಮೀಡಿಯಮ್ ಬೇಕಾ, ಇಂಗ್ಲೀಷ್ ಮೀಡಿಯಮ್ ಬೇಕಾ, ಹಿಂದಿ ಮೀಡಿಯಮ್ ಬೇಕಾ, 3 ಲ್ಯಾಂಗ್ವೇಜ್ ಒಳಗೆ ನಮಗೆ ಅವೈಲೇಬಲ್ ಇರುತ್ತೆ. ಹಾಗಾಗಿ ನಮಗೆ ಕನ್ನಡ ಮೀಡಿಯಮ್ ಕ್ಲಿಕ್ ಮಾಡಿ. ಕನ್ನಡ ಮೀಡಿಯಮ್ ಯಾವ್ದು ಬೇಕು, ಸೈನ್ಸ್ ಬೇಕಾ, ಸೋಷಲ್ ಬೇಕಾ, ಸೈನ್ಸ್ ಬೇಕಾ? ನಮಗೆ ಸೋಷಲ್ ಬೇಕು. ಹಾಗೆ ಸೋಷಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಆದಮೇಲೆ ಇದು ಸ್ವಲ್ಪ ಟೈಮ್ ತಗೋತಾ ಇದೆ. ನಿಮ್ದು ಇಂಟರ್ನೆಟ್ ಸ್ವಲ್ಪ ಸ್ಪೀಡ್ ಇದ್ದರೆ ಬೇಗ ಬರುತ್ತೆ. ಇಲ್ಲಿ ಕನ್ನಡ ಟೆಕ್ಸ್ಟ್ ಬುಕ್ 6ನೇ ಕ್ಲಾಸಿಂದು ಕಂಪ್ಲೀಟಾಗಿ ಬರೋದು, ಓಕೆನಾ? ಸೇಮ್ ಅಫಿಷಿಯಲ್ ಆಗಿ ಕರ್ನಾಟಕ ಟೆಕ್ಸ್ಟ್ ಬುಕ್ ಹೆಂಗಿರುತ್ತೆ ಅದೇ ಥರ ಇಲ್ಲಿ ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಕರೆಕ್ಟ್
ಅಫಿಷಿಯಲಾಗಿ ಯಾವ ಥರ ಸ್ಟೇಟ್ ಗೌರ್ಮೆಂಟ್ ಬಿಟ್ಟಿದ್ದಾರೆ ಅದೇ ಥರ ಟೆಕ್ಸ್ಟ್ ಬುಕ್ಕು ಸೇಮ್ ಇದೆ, ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ, ಅದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ. ಆಮೇಲೆ ಬ್ಯಾಕ್ ಬಂದು ನಿಮಗೆ ಇಂಗ್ಲೀಷ್ ಮೀಡಿಯಮ್ ಬೇಕಾ, ಇಂಗ್ಲೀಷ್ ಮೀಡಿಯಮ್ ಕೂಡ ಇಂಗ್ಲೀಷ್ ಮೀಡಿಯಮ್ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿ ಯಾವ ಲ್ಯಾಂಗ್ವೇಜ್ ಮೇಲೆ ನಿಮಗೆ ಇಡ್ತಾ ಜಾಸ್ತಿ ಇರುತ್ತೆ ಆ ಟೆಕ್ಸ್ಟ್ ಬುಕ್ ಓದಿ. ನಿಮ್ಗೆ ಯಾವ ಕನ್ನಡ ಒಳಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರ್ತಿದ್ರೆ ಇಂಗ್ಲೀಷ್ ಒಳಗೆ ಬರ್ತಿದ್ರೆ ನೋಡಿಕೊಂಡು ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ಅದ್ರ ಮೇಲೆ ಬೇಕು ಅದ್ರ ಮೇಲೆ ನೀವು ಈಸಿಯಾಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ, ಇದು ಇಂಗ್ಲೀಷ್ ಮೀಡಿಯಮ್ ಟೆಕ್ಸ್ಟ್ ಬುಕ್ ಆಗಿರುತ್ತೆ. ಓಕೆನಾ, ಇದು ಇಂಗ್ಲೀಷ್ ಮೀಡಿಯಮ್ ಟೆಕ್ಸ್ಟ್ ಬುಕ್ ಆರಾಮಾಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಕೋಬೋದು. ಆಯಿತಾ, ಫಸ್ಟು ನೀವು ಕಾಂಪಿಟೇಟಿವ್ ಎಕ್ಸಾಮ್ ಮತ್ತು ಓದ್ತಾ ಇದ್ದರೆ ಮೊದಲು ನೀವು ಏನಪ್ಪ ಅಂದರೆ ಬೇಸಿಕ್ NCERT ಕಂಪಲ್ಸರಿ ಓದಲೇಬೇಕು. ಹಾಗಾಗಿ ನಿಮಗೆ ಈ ವಿಡಿಯೋನ ಮಾಡಿರೋದಕ್ಕೆ ಹೇಗೆ ಡೌನ್ಲೋಡ್ ಮಾಡೋದು, ಹೇಗೆ ಎಲ್ಲಿ ಹುಡುಕೋದು ಅಂತಂದು ನಿಮ್ಗೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಕೆಲವೊಬ್ಬರಿಗೆ ಗೊತ್ತಿರುತ್ತೆ. ಹಾಗಾಗಿ ಗೊತ್ತಿರೋಲ್ಲಲ್ವ, ಹಾಗಾಗಿ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದಾನೆ. ಓಕೆನಾ, ನಿಮ್ಗೆ ಈ ವಿಡಿಯೋ ಇಷ್ಟ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು.